ಹಾಯ್ ಜನರೇ, ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮದು ಮುತ್ತುದು ಬ್ರೇಕಪ್ ಆಯಿತು. ಬ್ರೇಕಪ್ ಆಗೋ ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಏನು ಗೊತ್ತಾ ಜನರೇ, ಎಷ್ಟು ಅಂತ ಸಹಿಸ್ಕೋಬೇಕು. ನಾನು ಅವನು ಏನು ಇಲ್ದಿರೋ ಟೈಮಲ್ಲಿ ನಾನು ಅವನಿಗೆ ಕಷ್ಟಕ್ಕೂ ಆಗಿದ್ದೀನಿ, ಎಲ್ಲದಕ್ಕೂ ಆಗಿದ್ದೀನಿ, ಅವನ ಜೊತೆ ಎಲ್ಲದಕ್ಕೂ ನಿಂತಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅವನು ನನ್ನ ಎಲ್ಲ ಕಷ್ಟಕ್ಕೂ ನಿಂತಿದ್ದಾನಿಲ್ಲ ಅಂತೆಲ್ಲ. ಬಟ್ ನನಗೇನು ಮಾಡಿಲ್ಲ, ಅದು ನಾನು ಅವನಿಗೆಲ್ಲ ಮಾಡಿದ್ದೀನಿ. ಪ್ರತಿಯೊಂದು ಎಲ್ಲ ತರ ಮಾಡಿ ಅವನು ನನಗೆ ಎಲ್ಲರ ಮುಂದೆ ಅವಮಾನ ಮಾಡೋದು, ಲೈವಲ್ಲಿ ಬಂದು ಸಿಂಪತಿ ಗಿಡಿಸ್ಕೊಂತೀನಿ ಅಂತೆಲ್ಲ ಮಾತು ಹೇಳೋದು. ಸಿಂಪತಿಯಿಂದ ಬಂದು ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಯಾರಿಂದ ಬಂದಿದ್ದೀನಿ, ಏನ್ ಮಾಡಿದ್ದೀನಿ ಎಲ್ಲ ಗೊತ್ತಿದೆ. ನನ್ ಮೂರನೇ ವ್ಯಕ್ತಿ ಮಾತು ಕೇಳ್ಕೊಂಡು ದಿನ ಜಗಳ ಮಾಡೋದು, ದಿನ ನನಗೆ ಕಿರಿಕಿರಿ ಆಗೋದು. ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಮನುಷ್ಯ. ಇವಾಗ ತುಂಬಾ ಬದಲಾಗಿದ್ದಾನೆ. ಯಾರು ಏನ್ ಹೇಳಿ ಡೈವರ್ಟ್ ಮಾಡಿದಾರಂತ ಗೊತ್ತಿಲ್ಲ ಜನರೇ, ಯಾರು ಏನ್ ಹೇಳಿ ಡೈವರ್ಟ್ ಮಾಡಿದಾರಂತ ಗೊತ್ತಿಲ್ಲ. ಆದ್ರೆ ನನಗೆ ತುಂಬಾ ಬೇಜಾರಾಗಿದ್ರು. ವಿಷಯ ಏನಂದ್ರೆ, ನನ್ನ ಜೊತೆ ಬೆಳಿಗ್ಗೆಯಿಂದ ಮಾತಾಡ್ತಿರುವಾಗ ಮಧ್ಯದಲ್ಲಿ ನನ್ನ ಫ್ರೆಂಡ್ ಸುನೀಲ್ ಅಂತ, ನನಗೂ ಅವನು ಯಾವ ಸಂಬಂಧನೂ ಇಲ್ಲ, ಬರೀ ಫ್ರೆಂಡ್ಶಿಪ್ ಅಷ್ಟೇ. ನಾನು ಒಳ್ಳೆ ಫ್ರೆಂಡ್ ಅಷ್ಟೇ, ಲವರ್ಸ್ ಅಲ್ಲ, ನಾವು ಫ್ರೆಂಡ್ ಅಷ್ಟೇ. ಸುನೀಲ್, ಈ ವಿಡಿಯೋ ಪರವಾಗಿ ನಾನು ಸಾರಿ ಕೇಳ್ತಿದ್ದೀನಿ. ನಿನ್ಗೆ ಹರ್ಟ್ ಆಗಿದೆ, ಸಾರಿ. ನನ್ನಿಂದ ನಿಂಗೆ ಹರ್ಟ್ ಆಗಿದೆ ಬಾಲ ಅಂತ ಗೊತ್ತು, ಸಾರಿ. ಸುನೀಲ್ ನನಗೆ ಫ್ರೆಂಡ್ ಅಷ್ಟೇ ಜನರೇ. ನೋಡಿ ಸುನೀಲ್ ನನಗೆ ಫ್ರೆಂಡ್ ಅಷ್ಟೇ. ಫೋನ್ ಎತ್ತಿಲ್ದಿರೋ ಕಾರಣಕ್ಕಾಗಿ ತಚ್ಚು ಫೋನ್ ಮಾಡ್ಬಿಟ್ಟು ಸುನೀಲ್ ನಂಬರ್ ಕೊಟ್ಟಿರೋದು. ತಚ್ಚು ನೋಡು, ಇದು ನಿನಗೆ ನ್ಯಾಯನ ತಚ್ಚು ಹೇಳು. ನನ್ನ ಸುನೀಲ್ ಬರೀ ಫ್ರೆಂಡ್ ಅಷ್ಟೇ. ಸುನೀಲ್ ನನ್ನ ಕೇಳಿದ್ರೆ ಫ್ರೆಂಡ್ ಅಷ್ಟೇ, ನಮ್ಮಿಬ್ರು ಲವರ್ ಅಲ್ಲ, ಲವರ್ಸು ಅಲ್ಲ, ನಮ್ ಫ್ರೆಂಡ್ ಅಷ್ಟೇ. ತಚ್ಚು ನಿನ್ ನ್ಯಾಯನ ಹೇಳು ತಚ್ಚು. ಈ ತರ ಎಲ್ಲ ಇವಾಗ ಲಿಖಿತ್ ಹತ್ರ ಕುತ್ಕೊಂಡು ಈ ತರ ಲೈವಲ್ಲಿ ಬಂದು ನಾನು ಈ ತರ ಎಲ್ಲ ಹೇಳ್ತಾನಲ್ಲ, ನ್ಯಾಯನ ಇದು ಜನರೇ, ನ್ಯಾಯನ ಹೇಳಿ. ಈ ತರ ಎಲ್ಲ ಮಾಡ್ತಾನಲ್ಲ, ಲೈವಲ್ಲಿ ಬಂದು ಹಿಂಗ್ ಕುತ್ಕೊಂಡು ಹೇಳ್ತಾನಲ್ಲ. ನನಗೆ ಇಷ್ಟು ಬೇಡವಾಗಿ ಕೀಳಾಗಿ ನೋಡ್ತಾನಲ್ಲ ಒಂದ್ ಹೆಣ್ಮಗುನ, ಎಲ್ಲ ಕೀಳಾಗಿ ನೋಡಿ. ಲಿಖಿತ್ ಬ್ರೋ, ನಿನ್ ಗೊತ್ತು ಬ್ರೋ ನಾನು ಏನು ಅಂತ ನಿನಗೆ ಗೊತ್ತಲ್ಲ. ಬೇಕಿ ನಿನ್ ಫ್ರೆಂಡ್ ತಚ್ಚುನ ಕೇಳಿ ಹೇಳ್ತಾನೆ, ದಯವಿಟ್ಟು ತಚ್ಚುನ ಕೇಳಿ ಹೇಳ್ತಾನೆ. ಸುನೀಲ್ ನನ್ ಹೆಂಗೆ, ನೀವನ್ನ ಹೆಂಗೆ ಹೇಳಿ. ತಚ್ಚು ಹೆಂಗೆ ನನಗೆ ಫ್ರೆಂಡು, ಸುನೀಲ್ ಅದೇ ಫ್ರೆಂಡು. ದಯವಿಟ್ಟು ಸುನೀಲ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಬೇಕಿದ್ರೆ ಐಡಿನೂ ಮೆನ್ಷನ್ ಮಾಡ್ತೀನಿ, ಕೇಳಿ ಜನನೇ. ದಯವಿಟ್ಟು ನನಗೂ ಅವನಿಗೆ ಯಾವ ಸಂಬಂಧ ಇಲ್ಲ. ನನಗೆ ದುಃಖವಾಗಿ ಹೇಳೋ ಆಗ್ತಾ ಇಲ್ಲ ಜನರೇ, ಆಗ್ತಾ ಇಲ್ಲ. ತಚ್ಚು ಏನೋ ಇದು ಈ ತರ ನಿನಗೆ ಸಪೋರ್ಟ್ ಮಾಡಿದ್ದಕ್ಕೆ ಈ ತರ ಎಲ್ಲ ಬಹುಮಾನ ನನಗೆ ಎಲ್ಲದಕ್ಕೂ ಆಗಿದ್ದೀನಿ. ಅವನ ಜೊತೆ ಎಲ್ಲದಕ್ಕೂ ನಿಂತಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅವನು ನನ್ನ ಎಲ್ಲ ಕಷ್ಟಕ್ಕೂ ನಿಂತಿದ್ದಾನಿಲ್ಲ ಅಂತೆಲ್ಲ. ಬಟ್ ನನಗೇನು ಮಾಡಿಲ್ಲ, ಅದು ನಾನು ಅವನಿಗೆಲ್ಲ ಮಾಡಿದ್ದೀನಿ. ಪ್ರತಿಯೊಂದು ಎಲ್ಲ ತರ ಮಾಡಿ ಅವನು ನನಗೆ ಎಲ್ಲರ ಮುಂದೆ ಅವಮಾನ ಮಾಡೋದು, ಲೈವಲ್ಲಿ ಬಂದು ಸಿಂಪತಿ ಗಿಡಿಸ್ಕೊಂತೀನಿ ಅಂತೆಲ್ಲ ಮಾತು ಹೇಳೋದು. ಸಿಂಪತಿಯಿಂದ ಬಂದು ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ದು ಮುತ್ತುದು ಬ್ರೇಕಪ್ ಆಯಿತು. ಬ್ರೇಕಪ್ ಆಗೋ ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಏನು ಗೊತ್ತಾ ಜನರೇ, ಎಷ್ಟು ಅಂತ ಸಹಿಸ್ಕೋಬೇಕು. ನಾನು ಅವನು ಏನು ಇಲ್ದಿರೋ ಟೈಮಲ್ಲಿ ನಾನು ಅವನಿಗೆ ಕಷ್ಟಕ್ಕೂ ಆಗಿದ್ದೀನಿ, ಎಲ್ಲದಕ್ಕೂ ಆಗಿದ್ದೀನಿ, ಅವನ ಜೊತೆ ಎಲ್ಲದಕ್ಕೂ ನಿಂತಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅವನು ನನ್ನ ಎಲ್ಲ ಕಷ್ಟಕ್ಕೂ ನಿಂತಿದ್ದಾನಿಲ್ಲ ಅಂತೆಲ್ಲ. ಬಟ್ ನನಗೇನು ಮಾಡಿಲ್ಲ, ಅದು ನಾನು ಅವನಿಗೆಲ್ಲ ಮಾಡಿದ್ದೀನಿ. ಪ್ರತಿಯೊಂದು ಎಲ್ಲ ತರ ಮಾಡಿ ಅವನು ನನಗೆ ಎಲ್ಲರ ಮುಂದೆ ಅವಮಾನ ಮಾಡೋದು, ಲೈವಲ್ಲಿ ಬಂದು ಸಿಂಪತಿ ಗಿಡಿಸ್ಕೊಂತೀನಿ ಅಂತೆಲ್ಲ ಮಾತು
ಯಾವ ಸಂಬಂಧನೂ ಇಲ್ಲ, ಬರೀ ಫ್ರೆಂಡ್ಶಿಪ್ ಅಷ್ಟೇ. ನಾನು ಒಳ್ಳೆ ಫ್ರೆಂಡ್ ಅಷ್ಟೇ, ಲವರ್ಸ್ ಅಲ್ಲ, ನಾವು ಫ್ರೆಂಡ್ ಅಷ್ಟೇ. ಸುನಿಲ್, ನಾನು ಈ ವಿಡಿಯೋ ಪರವಾಗಿ ನಾನು ಸಾರಿ ಕೇಳ್ತಿದ್ದೀನಿ. ನಿನ್ಗೆ ಹರ್ಟ್ ಆಗಿದೆ, ಸಾರಿ. ನನ್ನಿಂದ ನಿಂಗೆ ಹರ್ಟ್ ಆಗಿದೆ ಬಾಲ ಅಂತ ಗೊತ್ತು, ಸಾರಿ. ಸುನಿಲ್ ನನಗೆ ಫ್ರೆಂಡ್ ಅಷ್ಟೇ ಜನರೇ, ನೋಡಿ ಜನ, ಸುನಿಲ್ ನನಗೆ ಫ್ರೆಂಡ್ ಅಷ್ಟೇ. ಮದ್ವೆನೂ ಆಗಲ್ಲ ಅಂತ ದೇವರ ಅಡೆಗೆ ನಾವು ಮದ್ವೆನೂ ಆಗಲ್ಲ. ನನ್ನ ಬಗ್ಗೆ ಇಲ್ದಿರೋದೆಲ್ಲ ಹೇಳಿದಿರೋರ್ಗೂ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ಆದ್ರೂ ಈ ತಪ್ಪುಗಳನ್ನ ನಾನು ಯಾವತ್ತೂ ಮಾಡಲ್ಲ. ನಮ್ ತಾಯಿ ಇದಾರೆ, ಜೀವ ಹೋದ್ರೆ ಎರೆ ಜೀವ ಹೋಗುತ್ತೆ, ನಾನು ಮತ್ತೆ ಹೇಳಿದ್ದೀನಿ. ಹಾಯ್ ಜನರೇ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಜನರೇ, ನಾನಿವತ್ತು ಕಿಪಿ ಕೀರ್ತಿ ಬಗ್ಗೆ ಮಾತಾಡೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನೋಡಲಿಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಫಸ್ಟ್ ಟೈಮ್ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ಪು ಮಾಡದೆ ನೋಡಿ ಫ್ರೆಂಡ್ಸ್. ಜನರೇ, ನೀವು ಸ್ಟಾರ್ಟಿಂಗಲ್ಲೇ ಕಿಪಿ ಕೀರ್ತಿ ಮಾತಾಡಿದ್ದು, ಅಳ್ತಾ ಇದ್ದಿದ್ದು, ತುಂಬ ಬೇಜಾರು ಮಾಡ್ಕೊಂಡಿದ್ದು ಎಲ್ಲವನ್ನು ವಿಡಿಯೋವನ್ನು ನಾನು ಸಣ್ಣ ಸಣ್ಣ ಕ್ಲಿಪ್ಸ್ಗಳನ್ನು ಹಾಕಿದ್ದೀನಿ. ಅಂದರೆ ಈ ಕಿಪಿ ಕೀರ್ತಿ ಎನ್ನುವ ಹುಡುಗಿ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಂಥವಳು, ಮಡಕೇರಿ ಸೈಡಿನ ಗ್ರಾಮೀಣ ಪ್ರದೇಶದಿಂದ ಬಂದಂಥವಳು. ಇವಳು ಅಂಥ ಏನು ಅತಿ ತುಂಬ ಅಟ್ರ್ಯಾಕ್ಷನ್ ಪರ್ಸನ್ ಅಥವಾ ತುಂಬ ಬ್ಯೂಟಿಫುಲ್ ಅಥವಾ ಎಜುಕೇಟೆಡ್ ಈ ರೀತಿಯಲ್ಲಿ ಅವಳು ಫೇಮಸ್ ಆಗಿದ್ದಲ್ಲ. ತನ್ನದೇ ಆದ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿಕೊಂಡು ತನ್ನದೇ ಆದ ಶೈಲಿನಲ್ಲಿ, ಒಂದು ಇನೋಸೆಂಟ್ ಶೈಲಿನಲ್ಲಿ ಒಂದು ತನ್ನ ವಾತಾವರಣ, ತನ್ನ ಮನೆಯ ವಾತಾವರಣ, ತನ್ನ ಊರಿನ ಸುತ್ತಮುತ್ತ ವಾತಾವರಣವನ್ನು ತೋರಿಸ್ತಾ ಬಂದಳು. ಅದು ಜನಗಳಿಗೆ ಎಷ್ಟು ಬೇಗ ರೀಚ್ ಆಯಿತು ಅಂತಂದರೆ, ಅವಳು ಟ್ರೋಲ್ ಆಗೋಕ್ಕೆ ಸ್ಟಾರ್ಟ್ ಆದಳು. ಟ್ರೋಲ್ ಆಗ್ತಿದ್ದಂಗೆ ರಾತ್ರೋರಾತ್ರಿ ಅತ್ಯಂತ ಫೇಮಸ್ ಆದಳು. ಎಲ್ಲ ಚಾನಲ್ಲಲ್ಲೂ, ಝೀ ಟಿ ವಿನಲ್ಲೂ ಇವಳನ್ನ ಕರೆಸಿದ್ರು, ಸಂದರ್ಶನ ಮಾಡಿದ್ರು, ಸ್ಟೇಜ್ ಹತ್ತಿಸಿದ್ರು, ತುಂಬ ಕಡೆ ಸಂದರ್ಶನಗೊಳಪಟ್ಲು. ಎಷ್ಟು ಎಲ್ಲ ರೀತಿಯ ಒಂದು ಯಶಸ್ಸು ಇವಳಿಗೆ ದೊರಕ್ತಾ ಹೋಯಿತು. ಯಶಸ್ಸು ದೊರಕ್ತಾ ಫ್ರೆಂಡ್ಸ್ಗಳು ಜಾಸ್ತಿ ಆಗೋದು ಸಹಜ. ಹಾಗೆ ಇವಳೇನು ಮಾಡಿದ್ಲು, ಇವಳಿಗೆ ಸ್ವಲ್ಪ ಹುಡುಗರ ಫ್ರೆಂಡ್ಸ್ಗಳು ಒಂದು ಗುಂಪು ಅಂದರೆ ಅವ್ರದ್ದೇ ಆದ ಒಂದು ಸ್ನೇಹಿತರ ಗುಂಪು ಸ್ಟಾರ್ಟ್ ಆಯಿತು. ಅದರಲ್ಲಿ ಸ್ನೇಹಿತನೂ ಇದ್ದ, ಆತ್ಮೀಯನೂ ಇದ್ದ, ಬೆಸ್ಟಿನೂ ಇದ್ದ, ಲವ್ವರು ಇದ್ದ. ಲವ್ವರನ್ನು ಇವಳು ನನ್ನ ಲವ್ವರ್ ಅಂದ್ಕೊಂಡು ಪರಿಚಯ ಸಹ ಮಾಡಿಸಿದ್ಲು. ಕೊನೆಯವರೆಗೂ ಜೊತೆಯಲ್ಲಿ ಇರುವಂತಹ ಸಂಗಾತಿನೂ ಆಗ್ತಾರೆ ಅಂತಲೇ ಬಯಸಿದ್ಲು. ಇವರಿಬ್ಬರು ರೀಲ್ಸ್ಗಳು ಸಹ ಮಾಡಿದ್ರು. ರೀಲ್ಸ್ಗಳು ಸಹ ವೈರಲ್ ಆಯಿತು. ಕೆಲವು ಸ್ಟೇಜ್ ಮೇಲೆ, ಹೌದು ಅವನು ನಾನು ತುಂಬ ಒಳ್ಳೆ ಹುಡುಗ, ನಾನು ಹೆಸರು ಮೆನ್ಷನ್ ಮಾಡಲ್ಲ, ಕಿಪಿ ಕೀರ್ತಿನೇ ಮಾಡಿದ್ದಾಳೆ ಮೆನ್ಷನ್, ನಾನು ಮತ್ತೆ ಮೆನ್ಷನ್ ಮಾಡಲ್ಲ, ತುಂಬ ಒಳ್ಳೆ ಹುಡುಗ, ನನ್ನ ಕಷ್ಟವನ್ನು ಅರ್ತಿದ್ದಾನೆ, ನನ್ನನ್ನು ತುಂಬ ಸಪೋರ್ಟಿವ್ ಆಗಿ ನಿಲ್ತಾ ಇದ್ದಾನೆ, ನನಗೆ ತುಂಬ ಕೇರ್ ತೊಗೊಳ್ತಾ ಇದ್ದಾನೆ, ಎಲ್ಲ ಒಂದು ಹೊಸದಾಗಿ ಪ್ರೀತಿ ಮಾಡುವಾಗ ಹೊಸದಾಗಿ ಏನೇನು ಹೊಗಳಿಕೆ ಬರುತ್ತೆ ಎಲ್ಲ ಹೊಗಳಿಕೆಗಳನ್ನು ಹೇಳಿದ್ಲು. ಆದರೆ ಈಗ ಇದೇ ಕಿಪಿ ಕೀರ್ತಿ ಅವನು ಸರಿ ಇಲ್ಲ, ನನ್ನನ್ನು ಬಿಟ್ಟು ಹೋದ, ಅವನು ತಪ್ಪು ತಿಳಿದಿದ್ದಾನೆ, ಅನುಮಾನ ಪಡ್ತಾನೆ ಅಂತೇಳಿ ತುಂಬ ಅಳ್ತಾ ಇದ್ದಾಳೆ. ಇದು ಸಹಜ ಕೂಡ ಅಲ್ವಾ ಫ್ರೆಂಡ್ಸ್? ಇದು ಸಹಜ. ಯಾಕೆ ಅಂದರೆ ಎಲ್ಲಿ ಸಂತೋಷ ನಗು ಇರುತ್ತೋ ಅಲ್ಲಿ ಕದಡೋ ಅಂಥವ್ರು ಅಂದರೆ ಕೆಡಿಸೋ ಅಂಥವ್ರು ತುಂಬ ಜನ ಇರ್ತಾರೆ. ಕಿಪಿ ಕೀರ್ತಿಗೂ ಹಾಗೆ ಆಗಿದ್ದು. ಇವರ ಒಂದು ಸ್ನೇಹವನ್ನು ಕೆಡಿಸ್ಲಿಕ್ಕೆ ಒಂದಿಬ್ಬರು ಸ್ನೇಹಿತರು ಉಟ್ಕೊಂಡ್ರು. ಆ ಸ್ನೇಹಿತರು ಇವರಿಬ್ಬರು ಮಧ್ಯೆ ಹುಳಿ ಹಿಂಡಲಿಕ್ಕೆ ತಯಾರಾದರು. ಅದನ್ನು ಒಂದು ಫೋನ್ ಮೂಲಕ, ಕಾನ್ಫರೆನ್ಸ್ ಹಾಕೋ ಮೂಲಕ, ಇನ್ಯಾರೋ ಸ್ನೇಹಿತನ ಜೊತೆ ಮಾತಾಡುವಾಗ ಕಾನ್ಫರೆನ್ಸ್ ಹಾಕಿ ಅದನ್ನು ಇವಳು ಬಾಯ್ ಫ್ರೆಂಡಿಗೆ ತೋರಿಸಿ, ಅಲ್ಲಿ ಅವನ ಮನಸ್ಸನ್ನು ಕೆಡಿಸಿ, ಅವನು ಇವಳನ್ನು ಬೈಯೋ ಹಾಗೆ ಮಾಡಿ, ಅವನು ಇವಳನ್ನ ಬಿಟ್ಟು ಹೋಗೋ ಹಾಗೆ ಮಾಡಿ, ಇಲ್ಲಿ ಒಂಥರ ಕೆಟ್ಟ ವಾತಾವರಣನ ಸೃಷ್ಟಿ ಮಾಡಿದ್ರು. ಕಿಪಿ ಕೀರ್ತಿ, ಈಗ ನಾನು ನಿನಗೆ ಹೇಳ್ತಾ ಇದ್ದೀನಿ ಕಿವಿ ಮಾತು, ಇದು ಒಂದು ಸಹಜ. ಎಲ್ಲಿ ಯಶಸ್ಸಿರುತ್ತೋ ಅಲ್ಲಿ ಕಾಲು ಎಳೆಯೋರು ಇದ್ದೇ ಇರ್ತಾರೆ. ಎಲ್ಲಿ ನೀವು ಮುನ್ನುಗ್ಗುತ್ತಿರ್ತೀರೋ ಅಲ್ಲಿ ಹಿಂದಿನಿಂದ ತಡೆಯೋರು ಇರ್ತಾರೆ. ಎಲ್ಲಿ ನೀವು ಯಶಸ್ಸು ಕಾಣ್ತಾ ಇರ್ತೀರೋ ಎಲ್ಲಿ ನೀವು ಸಂತೋಷದಲ್ಲಿರ್ತೀರೋ ಅಲ್ಲಿ ಹುಳಿ ಹಿಂಡೋರು, ಕದಡೋರು ಇದ್ದೇ ಇರ್ತಾರೆ. ಅದೇ ಥರ ನಿನ್ನ ಬಾಳಲ್ಲೂ ಆಗಿದೆ. ನಿನ್ನ ಸ್ನೇಹಿತರಲ್ಲಿ ನೀನು ಆಯ್ಕೆ ಮಾಡ್ಕೊಳ್ಳುವಾಗ ತುಂಬ ತಪ್ಪು ಮಾಡಿದೀಯ. ಈಗ ಏನು ಕಾಲ ಮಿಂಚಿಲ್ಲ. ನೀನು ಅಳ್ತಾ ಕೂರೋದ್ರಿಂದ ನನ್ನ ಮದುವೆನೇ ಆಗೋಲ್ಲ, ನಾನು ಯೂಟ್ಯೂಬೇ ಮಾಡಲ್ಲ ಅನ್ನೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಿನಗೆ ನಿನ್ನದೇ ಆದ ಒಂದು ಆತ್ಮಸ್ಥೈರ್ಯ ಇದೆ. ನಿನ್ನ ವಿಡಿಯೋ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ.
ನೀನು ನಿಭಾಯಿಸಬಲ್ಲೆ, ಯೂಟ್ಯೂಬರ್ ನಿಭಾಯಿಸಿ ನಾನು ಯಶಸ್ವಿ ಆಗಬಲ್ಲೆ ಅನ್ನುವ ಒಂದು ಕೆಪ್ಯಾಸಿಟಿ ನಿನಗಿದೆ. ಬಿಟ್ಟಾಕೋ ಅವ್ರನ್ನ. ಆಮೇಲೆ ಇನ್ನೊಂದು ಹೇಳ್ತೀನಿ, ನೀನು ಇನ್ನೋಸೆಂಟ್ ಇರ್ಬೋದು, ಬಟ್ ಹುಡುಗರ ಸ್ನೇಹ, ತುಂಬ ಹುಡುಗರ ಸ್ನೇಹ ಸ್ವಲ್ಪ ಕಡಿಮೆ ಮಾಡಬೇಕು. ಬೇಡ, ಯಾಕೆಂದರೆ ನಿನ್ನದೇ ಆದ ಒಂದು ಯೂಟ್ಯೂಬ್ ಇದೆ, ನಿನ್ನದೇ ಆದ ಅರ್ನಿಂಗ್ ಇದೆ. ಹುಡುಗರ ಸ್ನೇಹ ಬಿಟ್ಟಾಕು. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತೇಳಿ ಗೊತ್ತಾಗಲ್ಲ. ನಿನ್ನ ನಿನ್ನ ಎಲ್ಲವನ್ನ ವಾತಾವರಣ ತಿಳಿದು ಕೊನೆಯವರೆಗೂ ಬರೋವಂಥವ್ರು ಇದ್ದಾರಲ್ಲ, ಅವರು ನಿನ್ನ ಜೊತೆ ಯಾವತ್ತೂ ಇದ್ದೇ ಇರ್ತಾರೆ, ಬಂದೇ ಬರ್ತಾರೆ. ಆದರೆ ಈ ಏನು ನಿನ್ನ ತಪ್ಪು ತಿಳ್ಕೊಳ್ಳೋ ಅಂಥವ್ರು, ಅವಮಾನ ಮಾಡೋವಂಥವ್ರು, ಅಪವಾದ ಹೊರಿಸೋವಂಥವ್ರು, ಬೈಯೋ ಅಂಥವ್ರನ್ನ ಇವಾಗ ನಿನಗೆ ಆದಷ್ಟು ಬುದ್ಧಿ ತಿಳಿದಿದೆಯಾ, ಬಿಟ್ಟು ಹಾಕಿ ನಿನ್ನದೇ ಆದ ಯೂಟ್ಯೂಬನ್ನು ಮುಂದುವರಿಸ್ಕೊಂಡು ಅದರಲ್ಲಿ ಯಶಸ್ವಿ ಕಾಣ್ತಾ ಹೋಗು ಕೀರ್ತಿ. ನಾನು ಹೇಳೋದಿಷ್ಟೇ, ಇನ್ಯಾವತ್ತೇ ಆದ್ರೂ ಸ್ನೇಹ ಮಾಡುವಾಗ ಸ್ವಲ್ಪ ಯೋಚಿಸಿ, ಅಳೆದು ತೂಕ ಮಾಡಿ, ಅವರನ್ನು ಒಂದು ಸ್ವಲ್ಪ ದಿನ ಅವರನ್ನು ಸ್ಟಡಿ ಮಾಡಿ ಸ್ನೇಹ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಬೆಸ್ಟ್ ಅಂತ ಅಂದ್ಕೊಳ್ತೀನಿ. ನಿನ್ನ ಬಗ್ಗೆ ಎಲ್ಲರಿಗೂ ಒಂದು ಗೌರವ ಇದೆ. ಒಂದು ಹಳ್ಳಿ ಹುಡುಗಿ ಇಷ್ಟು ರೀತಿಯಲ್ಲಿ ಮುಂದೆ ಬಂದಿದ್ದಾಳಲ್ಲ ಅಂತ ಎಲ್ಲರಿಗೂ ಹೆಮ್ಮೆ ಇದೆ, ಸಂತೋಷ ಇದೆ. ನಿಮ್ಮ ವಿಡಿಯೋವನ್ನು ನಾವು ಸಹ ಆಗಾಗ ನೋಡಿ ಸಪೋರ್ಟ್ ಮಾಡ್ತಾ ಇರ್ತೀವಿ. ಎದೆಗುಂದಬೇಡಿ ಕೀರ್ತಿ. ಗಾಡ್ ಬ್ಲೆಸ್ ಯು ಆಲ್ವೇಸ್. ಬಿ ಸ್ಟ್ರಾಂಗ್. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಲೈಕ್, ಕಾಮೆಂಟ್, ಶೇರ್ ಮಾಡಿ.